ಯಾರೋ ಕರ್ದ ಹಾಗಾಯ್ತಲ್ಲ. ಯಾರೋ ಓಹ್ ಏನ್ ಹೆಲ್ಪ್? ನಮ್ ದುಷ್ಯಂತ ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಅದಕ್ಕೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಾನ್ ಅರೇಂಜ್ ಮಾಡ್ತೀನಿ. ಮೇಹುನಾ ನೀವ್ ನೇಡ್ರಿ. ಅವಾಗ್ಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ರಾಯಭಾರ, ನೀವ್ ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದೀರೋ ಅಂತ ಕೇಳೋಣ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ್ ಜೊತೆ ಹೇಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ನಾನು ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ನೀವು ಈ ಸೂರಜ್ಗೆ ಹೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಸುಮಾ ಒಂದ್ ನಿಮಿಷ. ನಿಮ್ಗೆ ಇವನ್ ಯಾರು? ಯಾಕೆ ಬಂದು ನನ್ನನ್ನ ಯಾಕೆ ಹಿಕ್ಕಾಡ್ತಾ ಇದ್ದಾನೆ? ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ? ನನಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಸಿಗೆ ಏನಾದ್ರೂ ಒಂದು ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ಸು ಕೊಟ್ಟ ಹಾಗೆ. ಮನಸ್ಸು ನಂಗೆ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ಓಯ್ ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿ ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ ಓ, ನನಗೊಬ್ಬನಿಗೂ ಮಾತ್ರ ಚೆನ್ನಾಗಿ ಕಾಣ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು?